ಇನ್ನು ಮನೆಯಲ್ಲೂ ಶಾಸಕ ಬಸನಗೌಡ ದದ್ದಲ್ ಇಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಶಾಸಕರ ಭವನದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಶಾಸಕರ ಭವನದ ಕೊಠಡಿ ಸಂಖ್ಯೆ 532ರ ಮೇಲೆ ಕೂಡ ರೇಡ್ ಆಗಿದೆ. ಕೊಠಡಿ ಸಂಖ್ಯೆ 360 ಇದು ನಾಗೇಂದ್ರ ಅವ್ರಿಗೆ ಸೇರಿದ್ದು, 532 ದದ್ದಲ್ ಅವ್ರಿಗೆ ಸೇರಿದ್ದು. ಈ ಎರಡೂ ಕಡೆ ರೇಡ್ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಸಾಮಾನ್ಯವಾಗಿ ಚುನಾಯಿತ ಪ್ರತಿನಿಧಿಗಳಿಗೆ ಅಂದರೆ ಶಾಸಕರಾದಂಥವ್ರಿಗೆ ಶಾಸಕರ ಭವನದಲ್ಲಿ ಒಂದು ಕೊಠಡಿಯನ್ನು ಕೊಟ್ಟಿರ್ತಾರೆ. ಅವರಲ್ಲಿ ಉಳ್ಕೋತಾರೋ ಬಿಡ್ತಾರೋ ಅವ್ರ PSಗಳಿಗೆಲ್ಲ ಬಿಟ್ಟುಕೊಟ್ಟಿರ್ತಾರೆ. ಆದರೆ ಅಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ನಾಗೇಂದ್ರ ಅವ್ರಿಗೆ ಇದು ನಿರೀಕ್ಷಿತ, ಬಟ್ ಮೋಸ್ಟ್ಲಿ ದದ್ದಲ್ ಅವ್ರಿಗೆ ಅನಿರೀಕ್ಷಿತ ಅಂತ ಅನ್ಸುತ್ತೆ. ಪ್ರತಿದಿನನೂ ಕೂಡ ಮಾಧ್ಯಮಗಳು ಒಳಗಡೆಗೆ ಹೋಗ್ಬೋದಾಯಿತು, ಬರ್ಬೋದಾಯಿತು. ಆದರೆ ಇವತ್ತು ಮಾತ್ರ ಪೊಲೀಸರು ಮಾಧ್ಯಮಗಳನ್ನ ಒಳಗಡೆಗೆ ಹೋಗ್ಬೇಡಿ ಅಂತ ಹೇಳಿ ಪ್ರವೇಶವನ್ನ ನಿರಾಕರಣೆ ಮಾಡಿದ್ದಾರೆ. ಗೇಟ್ ಬಳಿಯೇ ಮಾಧ್ಯಮದವರನ್ನ ತಡೆದಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ, ತಡೀತಾ ಇದ್ದಾರೆ. ಹಾಗಾಗಿ ಯಾಕೆ ಏನು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೂಡ ಅವರು ಕೊಡ್ತಾ ಹೋಗ್ತಾ ಇಲ್ಲ. ಒಂದು ವೇಳೆ ಏನಾದರೂ ಇಡಿ ಅಧಿಕಾರಿಗಳು ಏನಾದರೂ ಇಲ್ಲಿ ದಾಳಿ ಮಾಡಿದಾರಾ, ಮತ್ತೆ ಬಸವನಗೌಡ ದದ್ದಲ್ ಅವರು ಇಲ್ಲಿ ಏನಾದರೂ ಇದಾರಾ ಎನ್ನುವಂಥ ಬಗ್ಗೆ ಕೂಡ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಪೊಲೀಸರು ಈ ರೀತಿ ಪ್ರವೇಶವನ್ನ ನಿರಾಕರಣೆ ಮಾಡಿರೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು. ಈಗಾಗಲೇ ಅವರು ಅವರ 3ನೇ ಫ್ಲೋರ್ನಲ್ಲಿ ಶಾಸಕರ ಭವನದ 3ನೇ ಫ್ಲೋರ್ನಲ್ಲಿ 363 ಎನ್ನುವಂಥದ್ದು ಅವರ ಕೊಠಡಿ ಸಂಖ್ಯೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಪೊಲೀಸರು ಯಾವುದೇ ರೀತಿಯಂತ ಮಾಹಿತಿಯನ್ನು ಕೊಡದೆ ಯಾಕೆ ನಿರಾಕರಣೆ ಮಾಡ್ತಾ ಅನ್ನೋದಕ್ಕೆ ಸೂಕ್ತ ಕಾರಣವನ್ನು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಪ್ರವೇಶ ನಿರಾಕರಣೆ ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿ ಮತ್ತೆ ಮತ್ತೊಂದು ಕಡೆ ಬಸವನಗೌಡ ದದ್ದಲ್ ಅವರು ಈ ಒಂದು ಶಾಸಕರ ಭವನದಲ್ಲಿ ಇದ್ದಾರೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಶಂಕೆ ವ್ಯಕ್ತ ಆಗ್ತಿರೋ ಬೆನ್ನಲ್ಲೇ ಪೊಲೀಸರು ಒಳಗಡೆಗೆ ಪ್ರವೇಶ ನಿರಾಕರಣೆ ಮಾಡ್ತಾರ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಕೊಡದಲಪಟ್ಟು, ಟಿ ಬೆಂಗಳೂರು. ನಮ್ಮ ಪ್ರತಿನಿಧಿ ಕೂಡ ಶಾಸಕರ ಭವನದ ಮುಂಭಾಗದಲ್ಲೇ ಇದ್ದಾರೆ. ಸಾಮಾನ್ಯದ ದಿನಗಳಲ್ಲಿ ಪತ್ರಕರ್ತರು ಹೋಗ್ಬೋದು ಬರ್ಬೋದು, ಆ ಥರ ಏನು ತೊಂದರೆ ಇಲ್ಲ. ಬಟ್ ಇವತ್ತು ನೋಡಿ ಸೆಕ್ಯೂರಿಟಿ ನೋಡಿ ಹೆಂಗೆ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಪೊಲೀಸರನ್ನ ನಿಲ್ಲಿಸಿದ್ದಾರೆ, ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ಸಹಜವಾಗಿಯೇ ಅನುಮಾನ ಮೂಡುತ್ತೆ. ಯಲಹಂಕದ ದದ್ದಲ್ ನಿವಾಸದಲ್ಲಿ ಇಡಿ ರೇಡ್ ಆಗಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ. ದಾಳಿಯ ವೇಳೆ ಕಣ್ಣೀರು ಹಾಕಿದ್ದಾರಂತೆ ಮಹಿಳೆಯೊಬ್ಬರು. ಯಲಹಂಕದ ಶ್ರೀನಿವಾಸಪುರದಲ್ಲಿ ದದ್ದಲ್ ಅವರ ಒಂದು ಮನೆ ಇದೆ, ಅಲ್ಲಿ ರೇಡ್ ಆಗಿದೆ. ಅಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ದದ್ದಲ್ ಅವರು ಅಲ್ಲಿದ್ದಾರಾ ಇಲ್ವಾ? ಯೂಶ್ವಲಿ ಬೆಂಗಳೂರಲ್ಲಿದ್ದರೆ ದದ್ದಲ್ ಅವರು ಅಲ್ಲೇ ಇರ್ತಾರೆ, ಯಾವಾಗಲೂ ಯಲಹಂಕದಲ್ಲಿ ಇರ್ತಕ್ಕಂಥ ಮನೆಯಲ್ಲೇ ಇರ್ತಾರೆ. ಬಟ್ ಈಗ ಅಲ್ಲಿ ಇಡಿ ರೇಡ್ ಆಗಿರೋದ್ರಿಂದ ಈ ಕೆಲವರಿಗೆ ಇವ್ರು ಯಾರು ಏನು ಎತ್ತ ಅಂತಲೂ ಗೊತ್ತಾಗಲ್ಲ. ಒಂದೊಂದು ಸರ್ತಿ ಇಡಿ ರೇಡ್ ಆಗುತ್ತೆ, IT ರೇಡ್ ಆಗುತ್ತೆ, ಪೊಲೀಸರು ರೇಡ್ ಮಾಡ್ತಾರೆ, ಗಾಬರಿ ಆಗ್ಬಿಡ್ತಾರೆ ಮನೆಯಲ್ಲಿ ಕೆಲಸಕ್ಕೆ ಇರ್ತಕ್ಕಂಥವ್ರು. ಆ ಥರ ಏನಾದರೂ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಬರ್ತಿರೋ ಮಾಹಿತಿಯ ಪ್ರಕಾರ ಯಲಹಂಕದ ಇಡಿ ನಿವಾಸದ ಮೇಲೆ ರೇಡ್ ಆಗಿದೆ. ರೋಚಕ ತಿರುವು ಪಡೆದುಕೊಂಡಿದೆ ವಾಲ್ಮೀಕಿ ಹಗರಣ. CID ಮತ್ತು CBI ಬಳಿಕ ಈಗ ಜಾರಿ ನಿರ್ದೇಶನಾಲಯದವರು ಎಂಟ್ರಿ ಕೊಟ್ಟಿದ್ದಾರೆ. ನಾಗೇಂದ್ರ ಮತ್ತು ದದ್ದಲ್ ಜೊತೆಗೆ ನಿಗಮದ MD ಪದ್ಮರಾಜ್, ಹಾಗೆಯೇ ಲೆಕ್ಕ ಪರಿಶೋಧಕ ಪರಶುರಾಮ್, ನೆಕ್ಕುಂಟಿ ನಾಗರಾಜ್, ಸತ್ಯನಾರಾಯಣ ವರ್ಮ ಅವರ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಬೆಂಗಳೂರು, ಬಳ್ಳಾರಿ, ರಾಯಚೂರು, ಹೈದರಾಬಾದ್ನಲ್ಲಿ ರೇಡ್ ಆಗಿರ್ತಕ್ಕಂಥದ್ದು. ಇದು ಇಡಿಯಿಂದ. SIT ಅವರು ಅಂದರೆ CIDನ SIT ಅವರು ಈಗಾಗಲೇ ವಿಚಾರಣೆ ಮಾಡಿ 11 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ನಿವಾಸಗಳ ಮೇಲೆ ಇಡಿ ರೇಡ್ ಆಗಿರ್ತಕ್ಕಂಥದ್ದು. ಅವ್ರಿಗೆ ತುಂಬ ಟೈಮ್ ಸಿಕ್ಕಿತ್ತು. ಅವ್ರು ಏನಾದ್ರು ಸಾಕ್ಷ್ಯ ನಾಶ ಮಾಡೋದೇ ಆಗಿದ್ದರೆ ಎಷ್ಟೊತ್ತಿಗಾಗಲೇ ಮಾಡಿಬಿಟ್ಟಿರ್ತಾರೆ. ಯಾಕೆಂದರೆ ಪ್ರಕರಣ ನಡೆದು 3-4 ತಿಂಗಳಾಗ್ತಾ ಬಂತು. ಬಟ್ ಈಗ ಇಡಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಗಳ ಪರಿಶೀಲನೆ ಆಗುತ್ತೆ. ಇವರ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅದನ್ನು ನೋಡ್ತಾರೆ. ಇನ್ನು ವಸಂತನಗರದಲ್ಲಿ ಇರತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿ ಮೇಲೆ ಕೂಡ ರೇಡ್ ಆಗಿದೆ. 7 ಗಂಟೆಯಿಂದ ನಡೀತಾ ಇದೆ. ಕಳೆದ 3 ಗಂಟೆಗಳಿಂದ ನಿರಂತರ ಶೋಧ, ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನನ್ನ ಪ್ರಕಾರ ಈ ಕಚೇರಿಯಲ್ಲಿ ಅವ್ರಿಗೇನಾದರೂ ಸಿಗಬಹುದು. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಪ್ರಮುಖವಾಗಿ ಏನು ಯೂನಿಯನ್ ಬ್ಯಾಂಕಲ್ಲಿ ನಡೆದಿದೆ ಅದರದ್ದೇನಾದರೂ ಮಾಹಿತಿ ಇಲ್ಲಿ ಸಿಗುವ ಸಾಧ್ಯತೆ ಇದೆ. ಅಭಿವೃದ್ಧಿ ನಿಗಮದಿಂದ 187 ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಕೂಡ ಎಂಟ್ರಿ ಆಗಿರುವಂಥದ್ದು. ಇಡಿ ಇವತ್ತು ಸುಮಾರು ಒಂದು 18 ಕಡೆಗಳಲ್ಲಿ ದಾಳಿ ಮಾಡಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ, ಇಲ್ಲೂ ಕೂಡ ಪರಿಶೀಲನೆಯನ್ನು ಮಾಡೋದಕ್ಕೆ ಈಗ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ
ಅಧಿಕಾರಿಗಳು ಅಂದರೆ ಇಡಿ ಅಧಿಕಾರಿಗಳು ಸುಮಾರು ಒಂದು 5 ಜನ ಇಡಿ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿದ್ದಂಥ ಅಕೌಂಟ್ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿದ್ದಂಥ ಅಕೌಂಟ್ನಿಂದ ಹೇಗೆ 187 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಯಿತು ಅನ್ನುವಂಥದ್ದು. ಜೊತೆಗೆ ಈ ಅಧಿಕಾರಿಗಳೇನಿದ್ದಾರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ಅಂದರೆ ಅಧಿಕಾರಿಗಳ ಅಂಡರ್ನಲ್ಲಿ ಬರುವಂಥ ಅಧಿಕಾರಿಗಳೇನಿರ್ತಾರೆ ಅವರ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಜೊತೆಗೆ ಏನೆಲ್ಲ ವ್ಯವಹಾರಗಳಾಗಿದ್ದಾವೆ ಪತ್ರ ವ್ಯವಹಾರಗಳಾಗಿರುವಂಥದ್ದು ಆ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ 187 ಕೋಟಿಗೆ ಸಂಬಂಧಪಟ್ಟಂತೆ ಜೊತೆಗೆ ಬೇರೆ ಬೇರೆ ಮಾಹಿತಿಗೆ ಸಂಬಂಧಪಟ್ಟಂತೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಅಂದರೆ ಯಾರೆಲ್ಲ ಭಾಗಿಯಾಗಿದ್ರು ಈ ಪ್ರಕರಣದಲ್ಲಿ, ಜೊತೆಗೆ ಅವರ ಅಂಡರ್ನಲ್ಲಿ ಯಾರೆಲ್ಲ ಕೆಲಸಗಳನ್ನು ಮಾಡಿದ್ರು ಅವರ ಬಳಿಯಿಂದ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಹಾಗೆ ದಾಖಲೆಗಳೇನಿದೆ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥದ್ದು ಅವೆಲ್ಲವನ್ನ ಮಾಡುವಂಥ ಸಲುವಾಗಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸತತವಾಗಿ 7 ಗಂಟೆಯಿಂದಲೂ ಕೂಡ ಈ ಇದು ಪರಿಶೀಲನಾ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಈಗ ಇಡಿ ಅಧಿಕಾರಿಗಳು ಅಂದರೆ ಈ ಬಿಲ್ಡಿಂಗ್ನ 3ನೇ ಮಹಡಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿ ಇರುವಂಥದ್ದು, ಅಲ್ಲಿ ಈಗ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗೆ ಈ ನಿಗಮದಲ್ಲಿರುವಂಥ ಅಧಿಕಾರಿಗಳ ಬಳಿ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.